आज के 17/4/2025 आज प्रेस मीट लेने का कारण जो है, हमारे एमकेओपी के ट्रस्टी सैयद मुकुट शाह अब्दुल सत्तार पिरजादे एंड अदर्स आपके सामने इन्होंने क्या हो गया है वो आपके सामने खुलासा करेंगे इसके बारे में। तो आप बताइए। कन्नड़ ಪೀರ್ ಹಜರತ್ ಪೀರ್ ಮೋಕ್ಷ ದರ್ಗಾದ ಸೋಲಿ ಟ್ರಸ್ಟ್ ಇದೆ. 1950 ಕೇಸ್ ನಿಕಾಲ್ ಆಗೈತಿ. ಚಾಟಿಂಗ್ ವರ್ಷ ಬಾಂಬೆ ಬೆಂಗಳೂರು ನಿಕಾಲ್ ಆಗೈತಿ. ನಮ್ಮ ಟ್ರಸ್ಟಿ ಮಸೂಲಿ ಹೆರಿಟರಿ ಅಂತ ನಿಕಾಲ್ ಆಗೈತಿ. ನಮ್ಮ ವಿರೋಧ ಪಕ್ಷ ಬಿರ್ಜಾದ ಅವ್ರು ಮಹಾವತ್ ಮುಲ್ಲಾ ನಿಕಾಲ್ ಆಗೈತಿ. ಮಹಾವತ್ ಮುಲ್ಲಾ ಅಂತಾರೆ ಅವರು. और विरोध पार्टी ಐತಿ ಬಿರ್ಜಾದ ಅಡ್ಡೆ ಹೆಸರು ಬಿರ್ಜಾದ ಅಂತ ಹೋಗ್ಬಿಟ್ಟು ಅವ್ರ ಮಹಾವತ್ ಮುಲ್ಲಾತ್ ನಿಕಾಲ್ ಆಗೈತಿ. ಈ ಬಿರ್ಜಾದ ನಮಗೆ ಅವ್ರಿಗೇನು ಸಂಬಂಧ ಇಲ್ಲ. ಕೇಸ್ ಗೆದ್ದೆ ನಾವು. ಆದ್ರೂ ಕೂಡ ಅವರು ಅಪೋಸ್ ಪಾರ್ಟಿ ಒಂದೈತಿ ಊರಾಗ ಒಂದು 8-10 ಮಂದಿ ತಗೊಂಡ್ರೆ ನಮ್ಮ ವಿರುದ್ಧ ಅಪಪ್ರಾಯ ಪ್ರಚಾರ ಮಾಡಿ ನಮ್ಮ ವಿರುದ್ಧ ಚಾಲ್ಬಾಜಿ ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷಕ್ಕೆ ಜಾತ್ರೆ ಗಂಧ ಸಂದರ್ಭ ಸಿಗುತ್ತದೆ. ನಾವು ಮಾಡ್ಕೊಂಡು ಬಂದೇವು. ಹಳೆ ರೆಕಾರ್ಡ್ ನನ್ನ ಕಡೆ ಐತಿ. ಪ್ರತಿ ವರ್ಷಕ್ಕಿಂತ ಇದು ವರ್ಷ ನಾವು ಅಪ್ಲಿಕೇಶನ್ ಮಾಡಿದ್ದೇವೆ. ವಕ್ಫ್ ಬೋರ್ಡಿಂದ ಪರ್ಮಿಷನ್ ತಗೊಂಡೆ ಪೊಲೀಸ್ ಪ್ರೊಟೆಕ್ಷನ್ ಸಲುವಾಗಿ. ವಕ್ಫ್ ಬೋರ್ಡ್ ಬೆಂಗಳೂರು ಹಾಗೂ ಜಿಲ್ಲಾಧಿಕಾರಿ ಬೆಳಗಾವಿಯಲ್ಲಿ ಅರ್ಜಿ ಮಾಡಿದ್ವಿ. ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ಪ್ರಮುಖಿಗೆ. ಮತ್ತು ಹಿಂಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರಿ ಜಾತ್ರೆ ಅಟ್ ದ ಟೈಮ್ ಆಫ್ ಜಾತ್ರೆ ನಾ ಅರ್ಜಿ ಮಾಡಿ ಸೈಯದ್ ನನ್ನ ಹೆಸರಲ್ಲಿ ಮಾಡಿದ್ದಾರೆ. ಇವೆಲ್ಲ ತಗೊಂಡ CPI PSI ಅವರು ಮೀಟಿಂಗ್ ತಗೊಂಡು MK ಒಳ್ಯಾಗ ಆದ್ರೆ ಪೆಂಡಿಂಗ್ ಇಟ್ರು. ಮುಂದೆ ಇಂದು ಇವು ಮಾಡ್ತೀವಿ ನಾಳೆ ಮಾಡ್ತೀವಿ ಚಾಲು ಟೈಮ್ ಪಾಸ್ ಚಾಲು ಆಗಿತ್ತು. ಮತ್ತು ಹೆಣ್ಬೆಲ್ ಅವ್ರೊಂದು ಛಾಪಿಸಿದ್ದಾರೆ. ಹೆಣ್ಬೆಲ್ ನಾವೊಂದು ಛಾಪಿಸಿದ್ದೆವು. ಊರಾಗ ಕನ್ಫ್ಯೂಸ್ ಆದ ಜನರಿಗೆ ತೊಂದರೆಗಳು ಚಾಲು ಆಯ್ತು. ಏನಪ್ಪ ಇದು ಬಿರ್ಜಾದಿ ಮಂದಿ ಒಂದು ಮಾಡಿದಾರು ಊರು ಮಂದಿ ಒಂದು ಮಾಡಿದಾರು ಅಂತ ಏನಿದೆ. ಮುಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟನ PSI ಕಿತ್ತೂರು ಹಿಂಗೈತಿ ಅನ್ಯಾಯ ಆಗೈತಿ ಇದಕ್ಕೆ ಏನು ಇವಾಗ ಚೌಕಶಿ ಮಾಡ್ರಿ ಅಂತ. ಅವು ಪೊಲೀಸ್ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಮ್ಮ ಪ್ರಕಾರ ಪೆಂಡಿಂಗ್ ಐತಿ ಆಯ್ತು ಚೌಕಶಿ ಮಾಡಿದೆ ಅಂತ ಅವರು ಟೈಮ್ ಪಾಸ್ ಮಾಡಿದ್ರು. ಮುಂದೆ SP ಸಾರಿ ಭೇಟಿ ಆಗೈತಿ. ಮಾಡೋಣ ಅಂತ ಅವರು ಹೇಳಿದ್ರು ಆಶೀರ್ವಾದ. ಹಿಂದಾಗಡ್ಸಿ ಅಚಾನಕ್ 14 ತಾರೀಕಿಗೆ ಅಂಬೇಡ್ಕರ್ ಜಯಂತಿ ಇದ್ದಾಗ ಅವರು DC ಅವರು ಜಿಲ್ಲಾಧಿಕಾರಿ ಬೆಳಗಾವಿ ಒಂದು ಆಡಳಿತ ಆದೇಶ ಪಾಸ್ ಮಾಡಿದ್ದಾರೆ. ಎಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಬೈಲಂಗಲ್ ಮೇಡಮ್ ಅದಾರ ಹಿಂಗೈತಿ ಇಬ್ರು ಜಗಳದಾಗ ಐತಿ. ಅಡ್ಮಿನಿಸ್ಟ್ರೇಟರ್ ನೀವು ನೇಮಿಸಿದೇವೆ ನೀವು ಹೋಗಿ ಅದಕ್ಕೆ ಇದನ್ನ ಮಾಡ್ರಿ. ಅಡ್ಮಿನಿಸ್ಟ್ರೇಟರ್ ಅವರು 4 ಗಂಟೆಗೆ ಬಂದರು. 4 ಗಂಟೆ ಬಂದು ಚರ್ಚೆ ಆದ. ಈ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ನಾವು ಕಪ್ಪಿದೆ. ಯಾಕಂದ್ರೆ ಇಬ್ರು ಪಾರ್ಟಿಯಾಗ ನಡುವೆ ಸೆಂಟರ್ ಇರ್ತೈತೆ, ನ್ಯೂಟ್ರಲ್ ಇರ್ತೈತೆ. ಅವ್ರು ಏನಾದ್ರು ನನಗೆ ಕೇಳಿದ್ರಿ ಏನೇನಪ್ಪ ಮೊದಲಿಂದ ಹೆಂಗೆ ನಡೆದೈತಿ ಈಗ ಹೆಂಗೈತಿ ನಮ್ಗೆ ಸಮಸ್ಯೆ. ನಾವು ಹೇಳಿದ್ವಿ ಜಾತ್ರೆ ಗಂಧ ಹಿಂಗೆ ನಿಜ ಮರ್ಯಾಗಿನ ಕಲ್ತೀವಿ ಬಿರ್ಜಾದ ಮರ್ಯಾಗಿಂತ ಸುತ್ತೊಳಗೆ ಊರಿಗೆ ಪೂರ ಹೋಗಿ ಪ್ರೊಸೆಷನ್ ತೆಗೆದು ಈ ರೀತಿ ಮಾಡ್ತೇವೆ. ಬೆಳಗ್ಗೆ 6 ಗಂಟೆಗೆ ಗಂಧ ಹಚ್ತೇವೆ ದರ್ಗಾಗ ಅಂತ ಹೇಳಿದ್ರು. ನನಗೂ ಕೇಳಿದ್ರು ಅಪ್ಪುಸ್ ಪಡೆ ಅವರು ಕೇಳಿದ್ರು AC ಅವರು. ಮುಂದೆ AC ಅವ್ರು ಏನು ಫೈನಲ್ ಮಾಡಲಿಲ್ಲ. ನಮ್ಮ ಅವ್ರ ಡಿಸ್ಕಸ್ ಚಾಲೂ ಆದ್ರು. ಅವ್ರು ಏನಿದ್ರು ಹ್ಞೂ ಅಂತ ಹೇಳಿ ಅದರ್ ಸೈಡ್ ನಮ್ಮ ಅಪ್ಪೋಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೇನು ಹೆಣ್ಬೆಲೆ ಇರ್ತದ ಅದ ಟೈಪ್ ಪ್ರೋಗ್ರಾಮ್ ಸೆಟ್ ಮಾಡಿ ಅವ್ರಿಗೆ ಕೋಆಪ್ರೇಟ್ ಮಾಡಿದ್ರು. ನಮಗೆ ಮಾಡಲಿಲ್ಲ. ಅದಕ್ಕೆ ನಾವು ಈ ಜಗಳ ಆಗ್ತಾ ಇದ್ರೆ ನಮ್ಮ ಶಾಂತಿ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರ್ದು ಇದ್ರಾಗಿದ್ದು. ನಾವು ಪೂಜಾರಿ ಆಗಿ ದರ್ಗಾದ ಒರಿಜಿನಲ್ ಪೂಜಾರಿ ಮನ್ಸಾರ ನಮ್ಮ ಮನಸ್ಸಿಂದ ಮಾಡ್ಕೊಂತ ಬಂದಾರ. ಇನ್ನು ಮಟ್ಟ ನಮ್ಮಂತಾರ ಹೊರಗೆ ಹಾಕಿ ಬೇರೆದವ್ರಿಗೆ ಅವಕಾಶ ಕೊಟ್ಟಿದ್ದು ಅನ್ಯಾಯ ಆಗೈತೆ. ಇದ್ರ ಬಗ್ಗೆ ನಾವು ದುಃಖ ಐತಿ. ಅದಕ್ಕೆ ನಾವು ಪ್ರೆಸ್ ಕಾನ್ಫರೆನ್ಸ್ ನಿಮಗೆ ಹೇಳತ್ತೀವಿ. ಪ್ರೆಸ್ ಮುಖಾಂತರ ನಾವು ಬೆಳೆಸಿದ್ದು ಇದು ಅನ್ಯಾಯ ಆಗಿದೆ, ಏನು ಆಗಬಾರ್ದು. ಒರಿಜಿನಲ್ ನಾವು ಮನ್ಸಾನ ಪೀರ್ ಮೊಘಲ್ ಶಾಹಿ ದರ್ಗಾದ ಮನೆಗೆ ಮನ್ಸಾನ ನಾವು ನಮಗೂ ಹೊರಗೆ ಹಾಕಿದ್ದು. ಹೊರಗಿನ ಮಂದಿ ಅಂದ್ರೆ ಹೊರಗಿಂದ ದೇವರಿಗೆ ಹೊರಗಿನ ದೇವರ ಬಂದು ಹೊರ ಹಾಕಿದ್ದು ಹಿಂಗೆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಅನ್ಯಾಯ ಆಗೈತೆ, ನಮ್ಮ ದುಃಖ ಐತಿ. ಅದಕ್ಕೆ ನಾವು ಈ ಬಗ್ಗೆ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ನಾವು ಹೇಳತ್ತೀವಿ.